ಸಿಎಂ ಅಸ್ತ್ರ ಅಹಿಂದ ರಾಜಕೀಯಕ್ಕೆ ಮರುಜೀವ. ಎಸ್, ಇಂಥ ಒಂದು ಸುದ್ದಿ ಈಗ ಸಿಗ್ತಾ ಇದೆ. ಏನು ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸಿಎಂ ಅಸ್ತ್ರ ಅಹಿಂದ ರಾಜಕೀಯಕ್ಕೆ ಮರುಜೀವ ಸಿಗ್ತಾ ಇದೆಯಾ? ಸಿಎಂ ಬಳಗದ ಅತಿ ದೊಡ್ಡ ನಿರ್ಧಾರ, ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಅಹಿಂದ ಒಟ್ಟುಗೂಡಿಸೋ ಕೆಲಸ ಮಾಡ್ತೀವಿ, ಸಿಎಂ ನಂತರ ನಾವು ಬಾವುಟ ಹಿಡಿತೀವಿ, ನಮ್ಮ ನಂತರ ಇನ್ನೊಬ್ರು ಅಹಿಂದ ಬಾವುಟ ಹಿಡಿತಾರೆ, ಅಂದ್ರೆ ಅಲ್ಪಸಂಖ್ಯಾತ ನಾಯಕರು ನಾವು ಆಗ್ತೀವಿ ಅಂತ. 25 ವರ್ಷಗಳಿಂದ ಅಹಿಂದ ಇದೆ, ಇದೇನು ಹೊಸ್ತಲ್ಲ. ಹೌದು, ಅಹಿಂದ ವೇದಿಕೆ ನಿರ್ಮಾಣ ಆಗಬೇಕಲ್ವಾ, ಅದು ವೆರಿ ನ್ಯಾಚುರಲ್, ಅದು ಸಹಜ. ಅಹಿಂದ ಉತ್ತರಾಧಿಕಾರಿ ಅಂತ ಬಿಂಬಿತವಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರ ಮಾತು. DK ಬಣಕ್ಕೆ ಟಕ್ಕರ್ ಕೊಡೋಕೆ ಅಹಿಂದ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದೆಯಾ? ಯಾವ ಬಣಕ್ಕೆ ಟಕ್ಕರ್ ಕೊಡ್ತಾರೋ ಬಿಡ್ತಾರೋ, ಆದರೆ ಅವರವರ ಬೆಳೆ ಬೇಯಿಸ್ಕೊಳ್ಳೋಕೆ ಅಥವಾ ಅವರ ಡ್ರೀಮ್ಸ್ಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ, ಅವರ ಕನಸನ್ನು ನನಸು ಮಾಡ್ಕೊಳ್ಳೋಕೆ ಏನೋ ಒಂದು ಮಾಡಬೇಕಲ್ಲ. ಹಾಗಾಗಿ ಎದುರಾಳಿಗಳು ಯಾರಿದ್ದಾರೆ ಅವರಿಗೆ ಖಂಡಿತವಾಗ್ಲೂ ಅದು ಪೆಟ್ಟಾಗೇ ಆಗುತ್ತೆ. ಎಸ್, ಈ ಬಗ್ಗೆ ಏನು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ, ಒಂದು ಬೈಟ್ ಇದೆ, ಬನ್ನಿ ಕೇಳಿಸ್ಕೊಳ್ಳೋಣ. ಹಿಂದೆ ಅದಕ್ಕೆ ವಿಷಾದ ವ್ಯಕ್ತ ಮಾಡಿ ಹಿಂದೆ ಪಡೆದಲ್ಲ, ಮುಗೋದೈತಲ್ಲ, ಇಂಥ ಎಷ್ಟೋ ಘಟನೆ ಆಗಿದ್ದಾವೆ. ನಿನ್ನೆ ಅದು ನಾ ಹೇಳೋ ಉದ್ದೇಶ ಆತರ ಇಲ್ಲ, ಬೇರೆ ಅಂತ. ನಿನ್ನೆ ಅದ್ರ ಬಗ್ಗೆ ವಿಷಾದ ವ್ಯಕ್ತ ಮಾಡಿದ್ದಾರೆ ಅಷ್ಟೇ, ಮುಗಿತು, ಮತ್ತೇನ್ ಮಾಡೋದು. 15ನೇ ತಾರೀಕಂತಿ ಆಗ್ಲೇಬೇಕು, ಯಾಕೆ ಮಂತ್ರಿ ಮಂಡಲ ವಿಸ್ತರಣೆ ಆಗ್ಲೇಬೇಕಲ್ಲ, ಬಹಳ ದೊಡ್ಡ ಇದೇ ಇದೆ ಅದು. ಅದು ಚರ್ಚೆ ಆಗ್ಬೇಕು, ಈಗ ನೀಡೋದು ಗೊಂದಲ ಬ್ರೇಕ್ ಹಾಕ್ಬೇಕು ಎಲ್ಲ ಇದೆಲ್ಲ, ಅಧ್ಯಕ್ಷ ಇದೆ, ಎಲ್ಲ ಸುಮಾರು ಇದೆ. ಪಕ್ಷ ಅದಕ್ಕೆ ತೀರ್ಮಾನಕ್ಕೆ ಬರಲೇಬೇಕಾಗ್ತದೆ, ಮಾಡ್ತಾರೆ ಬೇಗ. ಅದು ಎಲ್ಲ ಇತ್ತಿತ್ತಲಾಗಿ ಡೆವಲಪ್ ಆಗಿದೆ, ನಾವೇನು ಮಾಡಿಲ್ಲ, ನ್ಯಾಚುರಲ್ ಆಗಿ ಆಗಿದೆ. ಇಂದ ಪರವಾಗಿ ನಾವು ಮುಂಚಿಂದ ಇದಿಲ್ಲ, ಹೊಸದೇನಿಲ್ಲ. 25 ವರ್ಷದಿಂದ ಹುಬ್ಬಳ್ಳಿಯಲ್ಲಿ ಏನು ಕಾರ್ಯಕ್ರಮ ಆಯ್ತು, ಅಲ್ಲಿಂದ ಇಲ್ಲಿವರೆಗೆ ಅದ್ರ ಜೊತೆ ಇದೀವಿ ನಾವು. ಹಿಂದೆ ಅದಕ್ಕೆ ವಿಷಾದ ವ್ಯಕ್ತ ಮಾಡಿ ಹಿಂದೆ ಪಡೆದಲ್ಲ, ಮುಗೋದೈತಲ್ಲ, ಇಂಥ ಎಷ್ಟೋ ಘಟನೆ ಆಗಿದ್ದಾವೆ. ನಿನ್ನೆ ಅದು ನಾ ಹೇಳೋ ಉದ್ದೇಶ ಆತರ ಇಲ್ಲ, ಬೇರೆ ಅಂತ. ನಿನ್ನೆ ಅದ್ರ ಬಗ್ಗೆ ವಿಷಾದ ವ್ಯಕ್ತ ಮಾಡಿದ್ದಾರೆ ಅಷ್ಟೇ, ಮುಗಿತು, ಮತ್ತೇನ್ ಮಾಡೋದು. 15ನೇ ತಾರೀಕಂತಿ ಆಗ್ಲೇಬೇಕು, ಯಾಕೆ ಮಂತ್ರಿ ಮಂಡಲ ವಿಸ್ತರಣೆ ಆಗ್ಲೇಬೇಕಲ್ಲ, ಬಹಳ ದೊಡ್ಡ ಇದೇ ಇದೆ ಅದು. ಅದು ಚರ್ಚೆ ಆಗ್ಬೇಕು, ಈಗ ನೀಡೋದು ಗೊಂದಲ ಬ್ರೇಕ್ ಹಾಕ್ಬೇಕು ಎಲ್ಲ ಇದೆಲ್ಲ, ಅಧ್ಯಕ್ಷ ಇದೆ, ಎಲ್ಲ ಸುಮಾರು ಇದೆ. ಪಕ್ಷ ಅದಕ್ಕೆ ತೀರ್ಮಾನಕ್ಕೆ ಬರಲೇಬೇಕಾಗ್ತದೆ, ಮಾಡ್ತಾರೆ ಬೇಗ. ಅದು ಎಲ್ಲ ಇತ್ತಿತ್ತಲಾಗಿ ಡೆವಲಪ್ ಆಗಿದೆ, ನಾವೇನು ಮಾಡಿಲ್ಲ, ನ್ಯಾಚುರಲ್ ಆಗಿ ಆಗಿದೆ. ಇಂದ ಪರವಾಗಿ ನಾವು ಮುಂಚಿಂದ ಇದಿಲ್ಲ, ಹೊಸದೇನಿಲ್ಲ. 25 ವರ್ಷದಿಂದ ಹುಬ್ಬಳ್ಳಿಯಲ್ಲಿ ಏನು ಕಾರ್ಯಕ್ರಮ ಆಯ್ತು, ಅಲ್ಲಿಂದ ಇಲ್ಲಿವರೆಗೆ ಅದ್ರ ಜೊತೆ ಇದೀವಿ ನಾವು. ಹಿಂದೆ ಅದಕ್ಕೆ ವಿಷಾದ ವ್ಯಕ್ತ ಮಾಡಿ ಹಿಂದೆ ಪಡೆದಲ್ಲ, ಮುಗೋದೈತಲ್ಲ, ಇಂಥ ಎಷ್ಟೋ ಘಟನೆ ಆಗಿದ್ದಾವೆ. ನಿನ್ನೆ ಅದು ನಾ ಹೇಳೋ ಉದ್ದೇಶ ಆತರ ಇಲ್ಲ, ಬೇರೆ ಅಂತ. ನಿನ್ನೆ ಅದ್ರ ಬಗ್ಗೆ ವಿಷಾದ ವ್ಯಕ್ತ ಮಾಡಿದ್ದಾರೆ ಅಷ್ಟೇ, ಮುಗಿತು, ಮತ್ತೇನ್ ಮಾಡೋದು. 15ನೇ ತಾರೀಕಂತಿ ಆಗ್ಲೇಬೇಕು, ಯಾಕೆ ಮಂತ್ರಿ ಮಂಡಲ ವಿಸ್ತರಣೆ ಆಗ್ಲೇಬೇಕಲ್ಲ, ಬಹಳ ದೊಡ್ಡ ಇದೇ ಇದೆ ಅದು. ಓಕೆ, ಇದು ಸತೀಶ್ ಜಾರಕಿಹೊಳಿ ಅವರ ಒಂದು ಸಾವಕಾಶವಾಗಿ ಮಾತನಾಡ್ತಾರೆ. ಅವರು ನಿಧಾನವಾಗಿ ಕಾಮಾಗಿ ಮಾತನಾಡ್ತಾರೆ. ಆದರೆ ನಾವು ಅಂದುಕೊಂಡಂಥ ಸಾವಕಾಶ, ನಿಧಾನ ಆ ಮಾತಿನ ಮೆಸೇಜಲ್ಲಿ ಇರಲ್ಲ, ಅದು ದೊಡ್ಡದಾಗಿರುತ್ತೆ. ಅವ್ರು ಯಾವಾಗಲೂ ಮಾತಾಡೋದು ಕೇಳಿಸ್ಕೊತೀರ, ಇದೆಲ್ಲ ಇದು ಯಾವಾಗಲೂ ಇದೆ ಅಂತ ನಿಧಾನಕ್ಕೆ ಮಾತಾಡಿದರೂ ಕೂಡ ಅದರ ಹಿಂದೆ ದೊಡ್ಡ ಮಟ್ಟದ ಸಂದೇಶ ರವಾನೆ ಮಾಡಲಿಕ್ಕೆ ಅವ್ರು ಹೋಗ್ತಿರ್ತಾರೆ. ಹೀಗಾಗಿ ಮುಂದಿನ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಯಾರು ಅನ್ನುವ ಚರ್ಚೆ ಕೂಡ ಪ್ಯಾರಲಲ್ಲಿ ಹುಟ್ಕೊಳ್ತಾ ಇದೆ ಅನ್ನೋದು ಆ ಸುದ್ದಿಯ ಸಾರಾಂಶ ಅಂತ ಹೇಳ್ತಾ